ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಿ? ನಾನು ಆರಾಮಿದ್ದೀನಿ ನೋಡಿರಿ. ಇವತ್ತಿನ ಬ್ಲಾಗನ್ನು ಏನಂತೇಳಿ ತೋರಿಸ್ತೀನಿ ಬರ್ರಿ. ಇವತ್ತಿನ ಬ್ಲಾಗಿನೊಳಗೆ ಮತ್ತು ಊರಿಗೆ ಹೋಗೋದು ಬ್ಲಾಗ್ ಅದ ರೀ. ಇದು ಹೋಗಿ ಒಂದು 2-3 ತಿಂಗಳಾಯಿತು. ಈಗ ಬಿಡ್ಲತ್ತೀನಿ. ವಿಡಿಯೋ ಮಾಡಿಟ್ಟಿನಿ, ವಿಡಿಯೋ ಸಿಕ್ಕಿದ್ದಿಲ್ಲ, ಹಂಗಂದು ಲೇಟ್ ಆಗಿತ್ತು. 4-5 ತಿಂಗಳು ಆಯಿತು ಮಾಡಿ. ಈಗ ನೋಡಿರಿ ಬಸ್ಸಿಗೆ ಹೋಗ್ಲತ್ತೀವಿ. ಗುಲ್ಬರ್ಗಕ್ಕೆ ಹೋಗೋದು. ಅಲ್ಲೊಂದು ಮ್ಯಾರೇಜ್ ಇತ್ತು, ಹಂಗಂದು ಮ್ಯಾರೇಜ್ಗೆ ಹೋಗ್ಲತ್ತಿದ್ದೆವು. ಬರ್ರಿ ಬಸ್ಸಿಗೆ ಎಲ್ಲಿಗೆ ಹೊಂಟೀವಿ ಅಂತೇಳಿ ತೋರಿಸ್ತೀನಿ, ಯಾವ ಊರಿಗೆ ಅಂಥೇಳಿ. ಈಗ ನೋಡಿರಿ ಬಸ್ಸಿಗೆ ಬಂದೀವಿ. ಗುಲ್ಬರ್ಗಕ್ಕೆ ಮ್ಯಾರೇಜ್ ಇತ್ತು ನಮ್ಮ ಕಾಕೋರ ಮಗಂದು, ಹಂಗಂದು ಗುಲ್ಬರ್ಗಕ್ಕೆ ಬಂದೀವಿ ನೋಡಿರಿ. ಮತ್ತು ಒಂದು 5 ತಿಂಗಳು ಬ್ಲಾಗೇ ಅದ. ಬ್ಲಾಗ್ ಇದಾಗಿತ್ತು, ಸಿಕ್ಕಿದ್ದಿಲ್ಲ, ಹಂಗಂದು ಲೇಟ್ ಮಾಡೇ ಬಿಟ್ಟೀನಿ. ಮ್ಯಾರೇಜ್ಗೆ ಬಂದೀವಿ. ಎಲ್ಲರೂ ಸಿಕ್ಕರು, ಎಲ್ಲರ ಜೊತೆಗೆ ಮಾತಾಡ್ಕೊತ ಕುಂತೀವಿ. ನನ್ನ ತಂಗಿನೂ ಹಳೆ ನೋಡ್ರಿ, ಯಾಕಿಂದು ಮ್ಯಾರೇಜ್ ಆಗಿದ್ದಿಲ್ಲ, ಇನ್ನು ಸಿಕ್ಕತ್ತು ಭಾಳ ದಿನ ಆದ್ರೂ ಹಾಕಮ್ಮ ಅಂಥೇಳಿ ವಿಡಿಯೋನ ಅಪ್ಲೋಡ್ ಮಾಡಿ ನೋಡ್ರಿ. ಈ ವಿಡಿಯೋ ಹಂಗೆ ಅನ್ನಿಸ್ತು ಅಂಥೇಳಿ ಇದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ. ಕಾಲೇಜ್ ಅಂತ ಹೇಳಿ ಹಾಂ, ನಮ್ಮ ಪಪ್ಪನ ಕಾಲೇಜ್ ಹೋಯ್ತ್ವಿ. ಈಗ ಯೂನಿವರ್ಸಿಟಿ ಇಲ್ಲೇ 20 ವರ್ಷ ಕಲ್ತಾರ. ಎಷ್ಟು ಚಂದ ಕಾಲೇಜಾಗ ಕಲ್ತಾರ ಪಪ್ಪ. ಕಾಲೇಜ್ ಅಂತ ಸನಿದಿದ್ದು ಇದು ನೋಡ್ರಿ, ಗುಲ್ಬರ್ಗ ಯೂನಿವರ್ಸಿಟಿ ಅದ. ಅಲ್ಲೇ ಇತ್ತು ಫಂಕ್ಷನ್ ಹಾಲು, ಹಂಗಂದು ಅಲ್ಲೇ ಮ್ಯಾರೇಜ್ ಮುಗಿಸ್ಕೊಂಡು ಈಗ ಎಲ್ಲಿಗೆ ಬಂದೀವಿ ಅಂತೇಳಿ ಫಸ್ಟ್ ನನ್ನ ಬ್ಲಾಗ್ನಾಗ ಈ ಮನೆ ವಿಡಿಯೋ ಮಾಡ್ಲತ್ತೀನಿ ನೋಡ್ರಿ, ಸಪೋರ್ಟ್ ಮಾಡಿರಿ. ಇಲ್ಲಿ ಗುಲ್ಬರ್ಗಕ್ಕೆ ನಮ್ಮ ಭಾವರು ಇರ್ತಾರೆ, ಅವ್ರ ಮನೆಗೆ ಬಂದೀವಿ. ಅಲ್ಲೇ ಸನಿನೇ ಇತ್ತು, ಹಂಗಂದು ಮನೆಗೆ ಹೋಗಮ್ಮಿ ಚುಟ್ಟಿ ನಾವು ಅಂಥೇಳಿ ಬಂದೀವಿ. ಈಗ ಬಂದು ಎಲ್ಲರೂ ಟಿ ವಿ ನೋಡ್ಕೊತ ಕುಂತಾರೆ ನೋಡ್ರಿ. ನಮ್ಮ ಮಕ್ಕಳು ಮತ್ತಂದ್ರೆ ಅವ್ರ ದೊಡ್ಡ ಪಪ್ಪ ಅದೆಲ್ಲ ಎಲ್ಲರೂ ಟಿ ವಿ ನೋಡತ್ತಾರ. ನಾನು ಮ್ಯಾರೇಜ್ಗೆ ಹೋಗಿ ಬಿಸಿಲಾಗ ಬಂದು ಫ್ರಿಜ್ಜಿನೊಳಗೆ ನೀರು ಅದು ಕುಡ್ದೀನಿ. ಮುಂಜಾನೆ ಹೇಳತನ ಮುಖ ನೋಡ್ರಿ ಹಂಗಾಗ್ಯದ, ಫುಲ್ಲು ಉಬ್ಬಿದಂಗೆ ಆಗ್ಯದ. ಫ್ರಿಜ್ಜಿನೊಳಗೆ ನೀರು ನನಗೆ ಬರೋಲ್ಲ. ಇಲ್ಲಿ ಹರಿವು ಇದ್ದಿದ್ದಿಲ್ಲ, ಫ್ರಿಜ್ನ ನೀರೇ ಕುಡಿತಾರೆ ಎಲ್ಲರೂ, ಹಂಗಂದು ನಾನು ಕುಡ್ದೆ. ಮುಂಜಾನೆ ಎದ್ದು ನೋಡತನ ಮುಖ ಎಲ್ಲ ಅಷ್ಟು ಇದಾಗಿತ್ತು ನೋಡ್ರಿ. ಈಗ ಮುಂಜಾನೆ ಆಗ್ಯದ 7 ಗಂಟೆ ಹಂಗೆ ಆಗಿರೈತೆ ಆಲ್ಮೋಸ್ಟ್. ಕೆಳಗೆ ಬಂದೀನಿ. ಕೆಳಗೆ ಬರತನ ಎಲ್ಲರೂ ಇನ್ನೂ ಮಕ್ಕೊಂಡಿದ್ದರು. ಹುಡುಗಿಯರೆಲ್ಲರೂ ಇಲ್ಲೇ ಮಕ್ಕೋತೀವಿ ಅಂಥೇಳಿ ಇಲ್ಲೇ ಮಕ್ಕೊಂಡಾರ. ಅಲ್ಲಿಂದ ಭೀ ಒಂದು 2 ಹುಡುಗಿಯರಿದ್ರು, ಅವ್ರ ಜೊತೆಗೆ ಹಿಂಗೆ ಬೆಳಗನ ಆಟೋದ ಆಡ್ಕೊತ ಅಲ್ಲೇ ಮಲ್ಕೊಂಡಾರ ಕೆಳಗೆ. ನಾವು ಮ್ಯಾಲೆ ಮಲ್ಕೊಂಡಿದ್ದೆವು. ಆಲ್ಮೋಸ್ಟ್ 7 ಗಂಟೆ ಹಂಗೆ ಆಗ್ಯದ ನೋಡ್ರಿ. ಈಗ ನಮ್ಮ ಅಕ್ಕ ಭಾವನ ಎದ್ದು ಹೊರಗೆ ಹೋಗಿರ್ಬೋದು. ವಾಕಿಂಗ್ ಹೋಗಿ ಓಡಾಡ್ತಾ ಇರ್ತಾರೆ ಹೊರಗೆ. ನಾನು ಎದ್ದು ಬಂದೀನಿ ಕೆಳಗೆ. ಎದ್ದಾರೆಲ್ಲ ಮಕ್ಕಳು ನೋಡೋಣ ಅಂಥೇಳಿ ಬಂದೀನಿ. ಬರಲಿ ಹಾಂ. ಏನೋ ನಾಷ್ಟ ಮಾಡತ್ತಾರ ಅಂಥೇಳಿ ಬಂದೀನಿ ಕೆಳಗೆ. ಡೈನಿಂಗ್ ಟೇಬಲ್ ಅದೆಲ್ಲ ಕ್ಲೀನ್ ಮಾಡ್ಯಾರ ಕೆಲಸದ ಆಂಟಿ. ಈಗ ಮೊಬೈಲ್ ಇಲ್ಲಿ ಇಟ್ಟೀನಿ. ಈಗ ಸ್ನಾನ ಎಲ್ಲ ಮಾಡ್ಕೊಂಡು ಅಕ್ಕ ಸ್ನಾನ ಮಾಡ್ಲಿಕ್ಕೆ ಹೋಗ್ಯಾರ. ನಾನೆಲ್ಲ ನಾಷ್ಟ ತಂದು ಡೈನಿಂಗ್ ಟೇಬಲ್ ಮೇಲೆ ಇಡ್ಲತ್ತೀನಿ. ಎಲ್ಲರಿಗೆ, ಮಕ್ಕಳರಿಗೆ ಮತ್ತು ನಮ್ಮ ಅಮ್ಮರಿಗೆ, ನಮ್ಮ ಯಜಮಾನ್ರಿಗೆ ಎಲ್ಲರಿಗೆ ಕರೆಮೆ ಊಟಕ್ಕೆ ಅಂಥೇಳಿ, ನಾಷ್ಟಕ್ಕೆ ಅಂಥೇಳಿ ತಂದು ಇಡ್ಲತ್ತೀನಿ. ಹಂಗೆ ನಾಷ್ಟ ಅವರೆಲ್ಲ ಮಾಡತ್ತನ ಹಂಗೆ ಮಧ್ಯಾಹ್ನದ ಅಡುಗೆನೂ ರೆಡಿ ಮಾಡಮ್ಮ ಅಂಥೇಳಿ ಬೇಳೆ ಕುದಿಸ್ಲಾಕ ಇಟ್ಟಿದ್ದೆ. ಬೇಳೆ ಬಗಾರ ಹಾಕಮ್ಮ ಅಂಥೇಳಿ ತೊಗರಿಬೇಳೆ ಸಾರು ಬೇಳೆ ಬಗಾರ ಹಾಕ್ಲಕ್ಕೆ ರೆಡಿ ಮಾಡ್ಕೊಳತ್ತೀನಿ.
ಅಕ್ಕನೂ ಬಂದರೆ ಎಲ್ಲ ನಾಷ್ಟ ಮಾಡಿ ಈಗ ಬ್ಯಾಳೆ ಬೇಕಾರೆ ಹಾಕಂಬಂತೇಳಿ ಹಾಕ್ಲತ್ತೀನಿ. ಈಗ ಇಲ್ಲಿಂದ ಫರ್ನಿಚರ್ದ ಇದು ಇಲ್ಲೇನೇನೋ ಇದ್ರಾಗ ಫರ್ನಿಚರ್ ಇದ್ರೊಳಗೆ ಅಂಥೇಳಿ ನಮ್ಮದು ಇನ್ನೊಂದು ಮನೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ರು ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿರಿ. ನೋಡಿರಿ ಡೈನಿಂಗ್ ಟೇಬಲ್ ಹಿಂದೆ ಅವ ಇದೆ ಎಲ್ಲ ಫರ್ನಿಚರ್ದಾಗ ಇವೆಲ್ಲ ಶೋಕೇಸ್ನ ಹಾಕಿಟ್ಟಾರ. ಫುಲ್ ಕಾಸ್ಟ್ಲಿ ಇದ್ದಿಂದವ ಇವೆಲ್ಲ ಕ್ವಾಲಿಟಿ ಪ್ಲೇಟ್ಸ್ಗಳವ. ನಮ್ಮ ಫ್ಯಾಮ್ಲಿ ಒಳಗೆ ಯಾರನ್ನ ಯೂಟ್ಯೂಬ್ ನಡೆಸಲ್ಲ, ನಾನೇ ಯೂಟ್ಯೂಬ್ ಮಾಡ್ಲತ್ತೀನಿ. ಈ ಸೈಡ್ನ ಇಲ್ಲ, ಈ ಸೈಡ್ನ ಎಲ್ಲೇ ಯಾರೂ ಮಾಡಲ್ಲ. ಹಂಗಂದು ಒಂದು ಸ್ವಲ್ಪ ಅಂಜಿಕೆನಿಂದನೇ ಹಂಚ್ಕೊತಾ ವೀಡಿಯೋ ಮಾಡೀನಿ, ಡೀಟೇಲಾಗಿ ಮಾಡಿಲ್ಲ. ಇನ್ನೊಂದು ಸಲ ಹೋದಂದ್ರೆ ಫುಲ್ ಡೀಟೇಲಾಗಿ ನಿಮ್ಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಈಗ ನೋಡ್ರಿ ಇಬ್ಬರು ಅಣ್ಣ ತಮ್ಮದಿರು ಅಣ್ಣ ತಮ್ಮ ಇಬ್ಬರು ನಾಷ್ಟ ಮಾಡ್ಲತ್ತಾರ. ಈಗ ಆಂಟಿನೂ ಬಾಂಡೆದೆಲ್ಲ ತೊಳ್ಕೊಂಡು ತಂದು ಎಲ್ಲ ಸೆಟ್ ಮಾಡಿಡ್ತಾರೆ. ಈಗ ಕೆಲಸದ ಆಂಟಿ ಆಯಿತಾ. ಹಾಗೆ ನಾನು ಬೇಳೆ ಹಾಕಿನಿ, ಹಂಗೆ ತೊಗರಿಬೇಳೆ ಸಾರು ಅನ್ನ ಮಾಡಿದ್ರೆ ಆಯಿತಾ ಅಂಥೇಳಿ ಲೇಟ್ ಆಗ್ತದೆ ಅಂಥೇಳಿ ಅವ್ರ ನಾಷ್ಟ ಮಾಡಮ್ಮಂಥೇಳಿ ಅಕ್ಕ ಸ್ನಾನ ಮಾಡ್ಲಕ್ಕೋಗ್ಯಾರ. ಅಲ್ಲಿ ತನಕ ಇದಿಷ್ಟು ರೆಡಿ ಮಾಡಮ್ಮಂಥೇಳಿ ನಾನು ಅಡುಗೆ ಮಾಡ್ಲತ್ತೀನಿ. ಅವಾಗ ಭೀ ಹೋದೆ ಅಂದ್ರೆ ಒಂದು 5-6 ದಿವಸ ಇದ್ದು ಬರ್ತೇವೆ. छुट्टी ಇದ್ದ ಅಂದ್ರೆ ಹೋಗಿ ಅಲ್ಲೇ ನಾನು ಕಂಫರ್ಟೇಬಲ್ ಅನ್ಸಲ್ಲೇನಿಲ್ಲ. ಅಡುಗೆ ಮನೆಗೆ ಎಲ್ಲ ಗೊತ್ತಿದ್ದಿಂದೇ ಜಾಗ ಇರ್ತದೆ. ಹಂಗಂದು ಆರಾಮ್ ಸರಿ ಅಡುಗೆ ಮಾಡ್ಬೋದು ನೋಡಿರಿ ಎಲ್ಲಿ ಹೋದ್ರೂ. ಹಿಂಗೆ ಯಾರು ಇಲ್ದಾಗ ಒಂದು ಸ್ವಲ್ಪ ವೀಡಿಯೋ ಮಾಡೀನಿ. ಈಗ ಒಂದು ಸ್ವಲ್ಪ ಫ್ರೀನಿಂದ ಮಾಡ್ಲತ್ತೀನಿ. ಅವಾಗ ಒಂದು ಸ್ವಲ್ಪ ಅಂಜಿಕೆನೇ ಹೊಂಟಿವಿ ಅಂತ ತಿಳ್ಕೊರಿ. ಹಂಗಂದು ಈಗ ನಾಷ್ಟ ಎಲ್ಲ ಆಗ್ಯಾವ. ಅವರು ನೀರು ತುಂಬ್ಕೊಂಡು ಹೊಲತ್ತಾರ ಫಿಲ್ಟ್ರ್ ಒಳಗಿಂದು. ಈಗ ನಾನು ಬೇಳೆ ಗೊಬ್ಬರ ಹಾಕಿ ಮತ್ತಂದ್ರೆ ಅನ್ನ ಹಿಂಗೆ ಇಡಮೆ ಅನ್ನ ಅಂಥೇಳಿ ರೈಸ್ ಇಡಮ್ ಅಂಥೇಳಿ ರೆಡಿ ಮಾಡ್ಕೊಳತ್ತೀನಿ. ಅಕ್ಕ ಬಂದು ತರಕಾರಿ ಅದೆಲ್ಲ ಏನು ಮಾಡ್ಬೇಕಂತೇಳಿ ಹೇಳ್ತಾರೆ. ತರಕಾರಿನೂ ರೆಡಿ ಮಾಡಿ ಇಟ್ಟಿವಿ ಅಂದರೆ ಅವರು ಬಂದ್ರಂದ್ರೆ ಅವಾಗೆ ತರಕಾರಿ ಮಾಡ್ತೀವಿ. ಕೆಲಸದ ಆಂಟಿ ಅಂದ್ರೆ ರೊಟ್ಟಿ ಮಾಡ್ತಾರೆ. ಅವರು ಎಲ್ಲ ಹುಡುಗದು ಸೀಟದು ಎಲ್ಲ ಮನೆಯದೆಲ್ಲ ಒರೆಸೋದೆಲ್ಲ ಮುಗಿಸಿ ಆಮೇಲೆ ಮಧ್ಯಾಹ್ನ 1-2 ಗಂಟೆ ಹಂಗೆ ರೊಟ್ಟಿ ಮಾಡ್ತಾರೆ. ನಾವು ಎಷ್ಟು ತರಕಾರಿ 1-2 ಸಬ್ಜಿ ಅನ್ನ ಸಾರು ಇದೆಲ್ಲ ಮಾಡಿಟ್ಟಿರ್ತೀವಿ. ಈಗ ಇದು ಹಾಲೆಲ್ಲ ಒರೆಸ್ಲತ್ತಾರೆ. ಈಗ ಅವರು ಆಂಟಿ ಎಲ್ಲ ಹುಡ್ಕೊಂಡು ಬಂದು ಒರೆಸ್ಲತ್ತಾರೆ. ಮೇಲಿನ ಫ್ಲೋರ್ ಅಂದ್ರೆ ಮಧ್ಯಾಹ್ನದಿಂದ ಕ್ಲೀನ್ ಮಾಡ್ತಾರಲ್ಲ, ಹಾಗೆ ಕೆಳಗಿಂದ ಅಷ್ಟೇ ಮಾಡ್ತಾರೆ. ಕೆಳಗಿಂದೆಲ್ಲ ಕ್ಲೀನ್ ಮಾಡಿ ಈಗ ನಾಷ್ಟ ಮಾಡ್ಲತ್ತಾರೆ ಅವ್ರನ್ನು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸಬರು ನೋಡ್ತೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡಿರಿ. ಮತ್ತು ಹಾಗೆ ಇನ್ನು ನೆಕ್ಸ್ಟ್ ಬ್ಲಾಗ್ನು ಇದೇ ಕಂಟಿನ್ಯೂ ಇರ್ತದೆ. ಇಲ್ಲೇ ಮನೆ ಇದೆ. ಈ ಮನೆ ಹೊಸ ಮನೆನ ಇವತ್ತಿನ ವಿಡಿಯೋ ಈ ಮನೆದು ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಇನ್ನೊಂದು ವಿಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ. ಮತ್ತು ಎಷ್ಟೊತ್ತನ ನೀವು ನಿಮ್ಮದೆಲ್ಲ ಕೆಲಸ ಬಿಟ್ಟು ನಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.